ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ, ವೇದಾ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ ಶಿರ್ಸಿ. ನೀವು ನೋಡ್ತಾ ಇದ್ದೀರಾ ನಿಸರ್ಗಮನೆ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಪ್ ಅಲ್ಲಿ ನಿಮಗೆ ಹೆಲ್ತ್ ಟಿಪ್ ಬೇಕು ಅಂದ್ರೆ ನಮ್ಮ ಗ್ರೂಪ್ ಅನ್ನು ಜಾಯ್ನ್ ಆಗಬಹುದು. ಹಾಗೂ ನಿಮಗೆ ಉಚಿತವಾದ ಕನ್ಸಲ್ಟೇಷನ್ ಬೇಕು ಅಂತ ಆದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಇವತ್ತು ನಾವು ಬೀಟ್ರೂಟ್ ಅನ್ನ ನಮ್ಮ ಬ್ಯೂಟಿಯನ್ನ ಹೆಚ್ಚು ಮಾಡಲಿಕ್ಕೆ ಹೇಗೆ ಉಪಯೋಗಿಸಬಹುದು ಅನ್ನೋದನ್ನ ತಿಳ್ಕೊಳ್ಳುವ. ಬೀಟ್ರೂಟ್ ತುಂಬಾ ಕೆಂಪಗಿರುತ್ತೆ, ನಮ್ಮ ರಕ್ತಕ್ಕೆ ಒಳ್ಳೆಯದು, ನಮ್ಮ ಹಾರ್ಟಿಗೆ ಒಳ್ಳೆಯದು, ಹೈಪರ್ ಟೆನ್ಷನ್ಗೆ ಒಳ್ಳೆಯದು, ಇದನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಬೀಟ್ರೂಟ್ ಅನ್ನ ನಮ್ಮ ಮುಖದ ಕಾಂತಿಯನ್ನ ಹೆಚ್ಚಿಸಲಿಕ್ಕೆ ಹೇಗೆ ಉಪಯೋಗ ಮಾಡಬಹುದು? ಬೀಟ್ರೂಟ್ ಇಂದ ನಾವು ಫೇಸ್ ಸ್ಕ್ರಬ್ ಅನ್ನ ಮಾಡಬಹುದು. 2 ಟೇಬಲ್ ಸ್ಪೂನ್ ಅಂತೆ ಬೀಟ್ರೂಟಿನ ರಸ, ಅಕ್ಕಿಯ ಹಿಟ್ಟು, ಸಕ್ಕರೆ, ಇದನ್ನ ಬ್ರೌನ್ ಶುಗರ್ ಯೂಸ್ ಮಾಡಿದ್ರೆ ಬಹಳ ಒಳ್ಳೆಯದು, ಹಾಗೂ ಅದ್ರ ಜೊತೆ ಮೊಸರು. ಇದನ್ನ ನೋಡಿದ್ರೆ ತಿನ್ಲಿಕ್ಕೆ ತುಂಬಾ ಟೇಸ್ಟ್ ಆಗಿದೆ ಅಂತ ಅನ್ಸ್ಬೋದು ನಿಮ್ಗೆ, ಆದ್ರೆ ತಿನ್ಬೇಡಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ ಅನ್ನ ಸ್ಕ್ರಬ್ ಮಾಡಿ. ನಿಮ್ಗೆ ಎಲ್ಲಿ ಫ್ಲೇಕ್ಸ್ ಇದೆ, ಎಲ್ಲಿ ಸ್ವಲ್ಪ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಅಂತೆಲ್ಲ ಹೇಳ್ತೀವಲ್ವ ನಾವು, ಅಲ್ಲಿ ಇದೆ, ಅದನ್ನ ಸ್ವಲ್ಪ ರಬ್ ಮಾಡಿಬಿಟ್ಟು ಒಂದು 5 ನಿಮಿಷದ ನಂತರ ತಣ್ಣೀರಲ್ಲಿ ತೊಳೆಯಿರಿ. ನಿಮ್ಮ ಫೇಸ್ ಫಳಫಳ ಅಂತ ಹೊಳೆಯುತ್ತೆ. ಇದನ್ನ ಫೇಸ್ ಪ್ಯಾಕ್ ತರ ನಾವು ಹೇಗೆ ಯೂಸ್ ಮಾಡಬಹುದು? 2 ಟೇಬಲ್ ಸ್ಪೂನ್ ಅಷ್ಟು ಬೀಟ್ರೂಟ್ ಜ್ಯೂಸ್ ಹಾಗೂ ಮುಲ್ತಾನಿ ಮಿಟ್ಟಿ, ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಹನಿ ಮತ್ತೆ ಅಲೋವೆರಾ, ಹಾಗೂ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್. ನಿಮಗೆ ಟರ್ಮರಿಕ್ ಸ್ವಲ್ಪ ಉರಿ ಆಗುತ್ತೆ ಅಂತ ಸ್ವಲ್ಪ ಕಡಿಮೆ ಹಾಕಬಹುದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ತರ ಹಚ್ಕೊಳ್ಬೇಕು. ಒಂದು 20 ನಿಮಿಷದ ನಂತರ ನೀವು ತಣ್ಣೀರಿನಲ್ಲಿ ತೊಳೆದ್ರೆ ನಿಮ್ಮ ಮುಖ ಫಳಫಳ ಅಂತ ಹೊಳೆಯುತ್ತೆ. ಹಾಗೂ ಇದು ನಿಮ್ಮ ಸ್ಕಿನ್ ಪೋರ್ಗಳನ್ನ ಕ್ಲೋಸ್ ಮಾಡ್ಲಿಕ್ಕೂ ಕೂಡ ಬಹಳ ಸಹಾಯಕಾರಿಯಾಗುತ್ತೆ. ಬೀಟ್ರೂಟ್ ಕೆಂಪಗಿದೆ ಅಲ್ವಾ, ನಾವು ಲಿಪ್ಸ್ಟಿಕ್ ತರ ಯೂಸ್ ಮಾಡಬಹುದಾ? ಖಂಡಿತವಾಗಿ ಹೌದು. ನ್ಯಾಚುರಲ್ ಆಗಿ ನಾವು ಲಿಪ್ ಬಾಮ್ ಅನ್ನ ಬೀಟ್ರೂಟ್ ರಸದ ಮೂಲಕ ತಯಾರಿಸಬಹುದು. ಹೇಗೆ ತಯಾರಿಸಬಹುದು ನೋಡಿ. ಒಂದು ಬೀಟ್ರೂಟ್ ಅನ್ನ, ಒಂದು ಇಷ್ಟು ದೊಡ್ಡ ಗಾತ್ರದ ಬೀಟ್ರೂಟ್ ಅನ್ನ ತುರಿಬೇಕು. ತುರಿದು ಅದರ ರಸವನ್ನ ಫುಲ್ ತೆಗಿಬೇಕು. ಆ ರಸಕ್ಕೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್, ಒಂದು 2 ರಿಂದ 3 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಅದ್ರ ಜೊತೆಗೆ ಒಂದು ಬೇಸ್ ಬೇಕು. ಅದಕ್ಕೆ ನೀವು ವ್ಯಾಸ್ಲಿನ್ ಯೂಸ್ ಮಾಡಬಹುದು, ಅಥವಾ ಬಿ ವ್ಯಾಕ್ಸ್ ಅಂತ ಸಿಗುತ್ತೆ, ಅದನ್ನ ಯೂಸ್ ಮಾಡಬಹುದು. ಹಾಗೂ ಅದ್ರ ಜೊತೆಗೆ ಒಂದು 3 ರಿಂದ 4 ಕ್ಯಾಪ್ಸೂಲ್ ಅಷ್ಟು ವಿಟಮಿನ್ ಇ ಡ್ರಾಪ್ಸ್ ಗಳನ್ನು ಕೂಡ ಹಾಕಬಹುದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೀಸರ್ ಅಲ್ಲಿ ಇಡಬೇಕು. ಫ್ರೀಸರ್ ಅಲ್ಲಿ ಇಟ್ಟು ಒಂದು 6 ರಿಂದ 8 ಗಂಟೆ ನಂತರ ಅದನ್ನ ನೋಡಿದ್ರೆ ನೀವು ಯಾವ ತರ ಲಿಪ್ ಬಾಮ್ ಅನ್ನು ಯೂಸ್ ಮಾಡ್ತೀರಾ ಆ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಹಾಗೂ ಅದನ್ನ ನಿಮ್ಮ ತುಟಿಗಳಿಗೆ ಹಚ್ಚಲಿಕ್ಕೆ ಯಾವಾಗ್ಲೂ ಬಳಸಿ. ಚಳಿಗಾಲದಲ್ಲಿ ಬಳಸಬಹುದು ಅಥವಾ ಮಳೆಗಾಲದಲ್ಲಿ ಬಳಸಬಹುದು, ಅಥವಾ ಯಾರಿಗೆ ತುಂಬಾ ಡ್ರೈ ಲಿಪ್ಸ್ ಇರುತ್ತಲ್ವಾ ಅವರು ಇದನ್ನ ನ್ಯಾಚುರಲ್ ಆಗಿ ಉಪಯೋಗಿಸ್ಕೊಳ್ಬಹುದು. ನಮ್ಮ ಕೂದಲಿಗೆ ಏನಾದ್ರೂ ಉಪಯೋಗ ಇದೆಯಾ ಬೀಟ್ರೂಟ್ ಇಂದ? ಖಂಡಿತವಾಗಿ ಹೌದು. ನೀವು 2 ಬೀಟ್ರೂಟ್ ಅನ್ನ ತುರಿದ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ ಅನ್ನ ಅದರ ರಸದ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಕೂದಲಿನ ಸ್ಕಾಲ್ಪಿಗೆ ಹಚ್ಚಬೇಕು. ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 20 ರಿಂದ 30 ನಿಮಿಷ ಅಥವಾ ಈವನ್ 1 ಗಂಟೆ ತನಕ ಇಟ್ಕೊಂಡು ಆನಂತರ ತಲೆಗೆ ಚೆನ್ನಾಗಿ ಸ್ನಾನ ಮಾಡಿದ್ರೆ ಕೂದಲಿನ ಬೇರುಗಳನ್ನ ಗಟ್ಟಿಗೊಳಿಸ್ಲಿಕ್ಕೆ, ನಮ್ಮ ಸ್ಕಾಲ್ಪ್ ಅಲ್ಲಿ ಇರುವಂತಹ ಆ ಒಂದು ಡ್ರೈನೆಸ್ ಅನ್ನ ತೆಗಿಲಿಕ್ಕೆ, ಹಾಗೂ ಹೊಟ್ಟನ ನಿವಾರಿಸಲಿಕ್ಕೆ ಬಹಳ ಒಳ್ಳೆಯದಾದಂತಹ ದಾರಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಬೀಟ್ರೂಟ್ ಅನ್ನ ನಾವು ಫೇಸ್ ಸ್ಕ್ರಬ್ ಆಗಿ ಯೂಸ್ ಮಾಡಬಹುದು, ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡಬಹುದು, ನಮ್ಮ ಲಿಪ್ ಬಾಮ್ ತರ ಯೂಸ್ ಮಾಡಬಹುದು, ಹಾಗೂ ನಮ್ಮ ಕೂದಲಿಗೆ ಒಳ್ಳೆ ನರಿಶ್ಮೆಂಟ್ ಕೊಡ್ಲಿಕ್ಕೆ ಕೂಡ ಯೂಸ್ ಮಾಡಬಹುದು. ಇದರಲ್ಲಿ ಇರುವಂತಹ ಹಲವಾರು ವೈಟಮಿನ್ಗಳು, ಮಿನರಲ್ಗಳು ಹಾಗೂ ಫ್ಲಾವನಾಯ್ಡ್ಸ್ಗಳು ನಮ್ಮ ಸ್ಕಿನ್ನಿಗೆ, ನಮ್ಮ ಕೂದಲಿಗೆ ಬಹಳ ಉಪಯೋಗಕಾರಿಯಾಗಿದೆ. ಇದೆಲ್ಲವನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ನಿಮ್ಮ ಅಶ್ವಥ್ ಹೆಗಡೆ. ನಮಸ್ತೆ.